ಈಗೇನಾಗಿದೆ, ಎರಡನೇ ಟರ್ಮ್ಗೆ ಏನಾಗೋಯಿತು, ಸಿದ್ದರಾಮಯ್ಯನವ್ರ ಹತ್ರ ಈ ಥರದವೇ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಡಾಕ್ಟರ್ ಮರಿಗೌಡ ಮೂಡ ಅಧ್ಯಕ್ಷ, ಆಮೇಲೆ ಈ ಸುರೇಶ, ಆಮೇಲಿಂದ ನಮ್ಮ ಇವ್ರ ಮಗ ಒಬ್ಬ ಯಾರು ಹಿನ್ಕಲ್ ಪಾಪಣ್ಣ ಹುಡುಗ, ಇನ್ನೊಬ್ಬ ಹುಡುಗ ಅವನು ಯಾರು ರಾಕೇಶ್ ಈ ಥರದ್ದು ಸೇರ್ಕೊಂಬಿಟ್ಟು ಏನಾಗುತ್ತೆ ಅಂದರೆ ಸುಮ್ಮನೆ ಅನಾವಶ್ಯಕವಾಗಿ ಸಿದ್ದರಾಮಯ್ಯನವ್ರ ಹೆಸರು ಹಾಳು ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಏನೆಲ್ಲ ಆಗ್ತಾಯಿದೆ, ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅವ್ರು ನಮ್ಮಲ್ಲಿ ಇಂಟೆಲಿಜೆನ್ಸ್ನವ್ರು ಇದ್ದಾರೆ, ಅವರು ಹೋಗಿ ಧೈರ್ಯವಾಗಿ ಹೇಳಲ್ಲ. ಇವರೆಲ್ಲ ಸೇರಿ ಸಿದ್ದರಾಮಯ್ಯನ ಹೆಸರು ಹಾಳು ಮಾಡ್ತಾರೆ. ಅಷ್ಟೇ ಇಲ್ಲ, ಆ ಸರ್ಕಾರದ ಗೌರವವನ್ನು ಹಾಳು ಮಾಡ್ತಾ ಇದ್ದಾರೆ. ಹೀಗೆ ಅದು ಇದು ಅನ್ನೋದು ತೊಗೊಂಡು ಅದೆತ್ತಾಗ ನಿನಗೆ ಗೊತ್ತದಲ್ಲಪ್ಪ, ಅವೇನು ಕತೆ ಹೇಳು. ತಂದೆ ತಾಯಿಯಾಗುವುದು ಇನ್ನೂ ಕನಸೆ? ಅಪೋಲೋ ಫರ್ಟಿಲಿಟಿ ಮೂಲಕ ನಿಮ್ಮ ತಂದೆ ತಾಯಿಯಾಗುವ ಕನಸನ್ನು ನನಸಾಗಿಸಿಕೊಳ್ಳಿ. ಉಚಿತ ಆಪ್ತ ಸಮಾಲೋಚನೆಗಾಗಿ ಕರೆ ಮಾಡಿ 9953323196. ಈಗ ಮೂಢ ವಿಚಾರದಲ್ಲಿ ಎಲ್ಲ ಹೋರಾಟಗಳಾದವು, ಪಾದಯಾತ್ರೆ ಆದವು, ಎಲ್ಲ ಫುಲ್ ಸೈಲೆಂಟ್ ಆಗೋದ್ರು. ತನಿಖೆ ಯಾವ ಥರ ಆಗುತ್ತೆ, ಅಥವಾ ನಿಮ್ಗೇನು ವಿಶ್ವಾಸ ಇದೆಯಾ ಇಡೀ ಹಗರಣ ಹೊರಗಡೆ ಬರುತ್ತೆ ಅಂತ? ಇಲ್ಲಿ ಯಾವುದಾದ್ರು ಎನ್ಕ್ವೈರಿ ಕಮಿಷನ್ ಕೊಟ್ಟರು ಏನೂ ಆಗಲ್ಲ. ಈಗ ಜುಡಿಷಿಯಲ್ ಮಾಡಿದ್ದಾರೆ, ನಾವು ಅದರಿಂದ ಏನು ಒಳ್ಳೆಯದಾಗಲ್ಲ. ಅದರಿಂದ ಯಾವುದೇ ವಿಧವಾದಂಥ ಸತ್ಯ ಈಚೆ ಬರಲ್ಲ. ಬಿಕಾಸ್ ವಿ ಹ್ಯಾವ್ ಸೀನ್ ಮೆನಿ ಜುಡಿಷಿಯಲ್ ಕಮಿಷನ್. ಯಾವ್ದು ಬಂದೈತಿ ಈಚೆಗೆ? ಹೋಗಿ ನಿಮ್ಮದೇ ಸಿದ್ದರಾಮಯ್ಯ ರೀಡು ಮಾಡಿದ್ರಲ್ಲಪ್ಪ, ಕೆಂಪಣ್ಣ ಕಮಿಷನ್ ರಿಪೋರ್ಟ್ ಏನಾಯಿತು? ಟಿಲ್ ನಾವು ಅದೇನಾಯಿತು ಅಂತಲೇ ಗೊತ್ತಿಲ್ಲ. ಅದು ಎಷ್ಟುದದು 880 ಎಕರೆ ಅರ್ಕಾವತಿ ಇದ್ರದ್ದು. ಅದೇ ಈಚೆಗೆ ಬರಲಿಲ್ಲ, ಇದೆಲ್ಲಿ ಬರ್ತದ್ರಿ ಇದು? ಅಷ್ಟೊತ್ತು ನೀವು ಯಾರು ಇರೋದಿಲ್ವಲ್ಲ ಇಲ್ಲಿ. ಏನು ನ್ಯಾಯಾಂಗ ತನಿಖೆಯಿಂದ ಏನೂ ಆಗೋದೇ ಇಲ್ಲ ಅಂತಂದರೆ ಜನ ಏನು ಮಾಡೋದು? ಜನ ಏನು ಮಾಡೋದು ಅಂತಂದರೆ ಬಾರಿಸ್ಬೇಕು ಹಿಡ್ಕೊಂಡು ಅಷ್ಟೇ, ಅದೊಂದೇ ಇರೋದು.